ನರ್ತನ, ನಾನು ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಹೋಗು. ನೀನ್ ಹೊರಗಡೆ ಇರು. ನೀನ್ ಫ್ರೆಶ್ ಅಪ್ ಆಗಕ್ಕೆ ನಾನ್ ಯಾಕೆ ಹೊರಗಡೆ ಇರ್ಬೇಕು? ನಾನ್ ಹೋಗಲ್ಲ. ನರ್ತನ, ನನ್ನ ಪ್ರೈವಸಿಗೆ ನೀನ್ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ನೀನ್ ಹೇಳಿದ್ಯಾ ತಾನೆ? ಈಗ ಹೊರಗಡೆ ಇರು. ನಾನು ಸ್ನಾನ ಮುಗಿಸ್ಕೊಂಡ್ ಬರೋವರೆಗೂ ನೀನ್ ಬರ್ಬೇಡ ಪ್ಲೀಸ್. ಮೈನವ್ರೆ, ರಾಮ ರಾಮ. ಅಯ್ಯೋ ಮೈನವ್ರೆ, ಶರ್ಟ್ ಹಾಕೊಂಡಿದ್ದೀನಿ, ಈಗ್ಲಾದ್ರೂ ನೋಡಿ ನೋಡಿ. ಹಾ, ಶರ್ಟ್ ಇದೆ. ಸರಿ, ನಾನು ಹೊರಗಡೆ ಹೋಗ್ತೀನಿ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ. ಹೋಗಿ. ಹೋಗ್ತಾ ಇದ್ದೀನಿ ತಾನೇ. ಹೋಗಿ. ಮತ್ತೆ ಹೋಗಿ ಅಂತೀರಾ ನೋಡಿ. ಹೋಗಿದ್ರು ಅವರೇ. ವಾಚ್ ಹಾಕೊಳ್ಳೋದಕ್ಕೂ ಟೈಮ್ ಇಲ್ವಾ? ನೀವು ರೆಡಿ ಆಗಿ. ನೀವ್ ಹೋಗಿ. ಸರಿ ಆಯ್ತು. ಹೋಗ್ತಿರೋ ಇಲ್ವಾ? ಹೋದೆ. ಎಷ್ಟು ನಾಟಕ ಮಾಡ್ತಾರೆ. ಇದೊಂದು ಇದೇನಿದು? ಷಟ್ಕ ಅವರು ನನಗಿಂತ ಮುಂಚೆನೆ ಬಂದು ಹೊರಗಡೆ ನಿಂತಿದ್ದಾರೆ. ಷಟ್ಕಜಿ, ಇದೇನಿದು? ನನ್ಗಿಂತ ಮುಂಚೆ ನೀವೇ ನಿಂತಿದ್ದೀರಾ? ಅದು ನಿಮ್ ನಾದ್ನಿ ಇದಾರಲ್ಲ, ಅವರು ನಾನು ಅಲ್ಲೇ ರೂಮಲ್ಲೇ ಇದ್ರೆ ಅವ್ರು ಸ್ನಾನನೇ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನನ್ನ ಹೊರಗಡೆ ಹಾಕಿದ್ರು. ಮೈನಾನು ಹಾಗೆ ಹೇಳಿದ್ಲಾ? ಮೈನನು ಹಾಗೆ ಹೇಳಿದ್ಲ ಅಂದ್ರೆ ರಾಧವ್ರು ಹಾಗೆ ಹೇಳಿದ್ರ? ಹೌದು ಧ್ರುವ. ಹೆಂಡತಿ ಸ್ನಾನ ಮಾಡ್ಬೇಕಾದ್ರೆ ಗಂಡನ ಹೊರಗಡೆ ಕಾವಲಾಗಿ ನಿಲ್ಸೋದು ಅವ್ರ ವಂಶದ ವಾಡಿಕೆ ಅನ್ಸತ್ತೆ. ಮೋಸ್ಟ್ಲಿ ನಮ್ಮ ಮಾವನ್ ಕೇಳಿದ್ರೆ ಹೇಳ್ತಾರ. ಮೆತ್ತಗ್ ಮಾತಾಡಿದ್ರುವ, ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ. ಯಾಕೆ? ನೋಡಿ, ಗಂಡ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಅವ್ರ ಮನೆಯವ್ರು ತಡ್ಕೋತಾರೆ. ಆದ್ರೆ ಅವ್ರ ವಂಶದ ಬಗ್ಗೆ ನೀವೇನಾದ್ರೂ ಮಾತಾಡಿದ್ರೆ ನಮ್ಮನ್ನ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತಾರೆ. ಬನ್ನಿ ಪಕ್ಕಕ್ಕೆ ಹೋಗಿ ಮಾತಾಡೋಣ. ಏನಪ್ಪಾ ರಾಜಾ, ಬೆಳಿಗ್ಗೆನೆ ಇಷ್ಟು ಅವಸರದಲ್ಲಿ ಏನೋ ರೆಡಿ ಆಗ್ತಾ ಇದೆಯಾ? ಎಲ್ಗೋಗಕ್ಕೆ? ಇದೇನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ಗಾಡಿಗೆ ಹೋಗೋಣ, ನಿನಗೋಸ್ಕರ ಸ್ಪೆಷಲ್ ಆಗಿ ಎಣ್ಣೆ ಕೊಡಿಸ್ತೀನಿ ಅಂತ. ಈಗ ನೋಡಿದ್ರೆ ಹಿಂಗ್ ಕೇಳ್ತಾ ಇದ್ದೀರಲ್ಲ. ಅಯ್ಯೋ, ಅದಕ್ಕೆ ಯಾಕೋ ಬೆಳಿಗ್ಗೆನೆ ಹೀಗೆ ನನ್ನ ಕತ್ ಮೇಲೆ ಕೂತ್ಕೊಂತ ಇದೀಯಾ? ಅದೇನೋ ನಾವು ಹಿಂಗೋಗಿ ಬಾರಲ್ಲಿ ದುಡ್ಡು ಕೊಟ್ಟು ಈಸ್ಕೊಳ್ಳೋಂತ ಎಣ್ಣೆ ಅನ್ಕೊಂಡೇನೋ ಅದು. ಅವರು ಗಿಡ ಮೂಲಿಕೆ ತರಬೇಕು, ಗಿಡ ಮೂಲಿಕೆ ಕಾಯಿಸ್ಬೇಕು, ಕಾಯಿಸಿದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದನ್ ಕಣೋ. ಅವ್ನು ಮಾಡಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ತೆಪ್ಪಗ್ ಮಲ್ಕೊಳ್ಳೋ. ಏನ್ ಸರ್ ಸ್ವಲ್ಪನೂ ಜವಾಬ್ದಾರಿ ಇಲ್ದಿರೋರ್ ತರ ಮಾತಾಡ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ಗಿಡ ಮರ ಬಳ್ಳಿ ನಿನಗೆ ಎಣ್ಣೆ ಕೊಡಿಸ್ತೀನಿ ಅಂತ. ಅಲ್ಲಿಂದ ಆಸೆ ತೋರಿಸಿ ಕರ್ಕೊಂಡ್ ಬಂದು ಇಲ್ಲಿ ಈ ತರ ಮಾತಾಡ್ತಿದ್ದೀರಾ? ನೋಡಿ, ನೀವು ನನಗೆ ಅಪ್ಸೆಟ್ ಮಾಡಿದಿರಾ. ನಾನು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ. ಇರೋ, ಅಪ್ಸೆಟ್ ಆಗ್ಬೇಡ ಇರೋ. ನಾನು ಅವನಿಗೆ ಹೇಳ್ತೇನೆ ಆದಷ್ಟು ಬೇಗ ಎಣ್ಣೆ ಕಾಯಿಸಿ ಇವನ್ ಬಾಯಿಗೆ ಸುರಿಯಪ್ಪ ಅಂತ. ಸ್ವಲ್ಪ ತಡ್ಕೊಳ್ಳೋ. ಬೇಗ ಹೇಳಿ ಸರ್. ಸರ್, ನಿಮ್ಮನ್ನ ಈ ಅವತಾರದಲ್ಲಿ ನೋಡಕ್ ಆಗ್ತಿಲ್ಲ. ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಇವನೇ ಅವನ ಬಂದ್ಬಿಟ್ಟ ನನಗೆ ಹೇಳೋದಿಕ್ಕೆ. ಏನಂದ್ರಿ? ಏನಿಲ್ಲಪ್ಪ, ರೆಡಿಯಾಗಿ ಬರ್ತೀನಿ ಇರು ಒಂದೇ. ಹುಷಾರಾಗಿರ್ಬೇಕು. ಹಾ, ಇವರಿಬ್ರು ಅವ್ರ ಜೊತೆ ಇರೋ ಬದಲು ಇಲ್ಲೇನ್ ಮಾಡ್ತಿದ್ದಾರೆ? ಕನ್ಫರ್ಮ್ ಆಗಿ ಹೇಳ್ತೀನಿ, ನಮಗ್ ಬಂದಿರೋ ಪರಿಸ್ಥಿತಿ ಇವಳಿಗೂ ಬಂದಿರತ್ತೆ. ಅದಕ್ಕೆ ನೋಡು, ಆಚೆ ಬಂದು ನಿಂತಿದ್ದಾಳೆ. ಪುಷ್ಪಕ್ ಸರ್ ನರ್ತನ ಮೇಡಮ್ನ ಹೊರಗಡೆ ಹಾಕಿದ್ರೆ ಹಾಕಿರ್ಬೋದು. ನನ್ಗೂ ಹಾಗೆ ಅನ್ನಿಸ್ತಿದೆ.
ನಾವು ಬಂದಿರೋದು ಒಂದ್ 4 ಜೋಡಿ. ಅದ್ರಲ್ಲಿ 3 ಜನ ನಾವು ಆಚೆ ನಿಂತಿದ್ವಿ. ಅಂದ್ರೆ ಉಳಿದಿರೋದು ಆನಂದ್ ಮಾತ್ರ. ಆನಂದ್ ಪರಿಸ್ಥಿತಿ ಏನಾಗಿರ್ಬೋದು? ಹೋಗಿ ನೋಡೋಣ. ಬೇಡ ರೀ, ಚೆನ್ನಾಗಿರಲ್ಲ. ಬನ್ರಿ ಧ್ರುವ, ಹೋಗೋಣ. ಅಯ್ಯೋ ಬನ್ನಿ, ಹೋಗಿ ನೋಡೋಣ. ಏನಾಗಲ್ಲ, ಬನ್ನಿ. ನಮ್ಮ ಹುಡುಗ ಎಲ್ಲ ಹೋಗಿದ್ದಾನೆ ಮೇಡಮ್. ಬ್ಯಾಗ್ ತಗೊಳ್ಳಿ. ಓಕೆ, ಒಳಗಡೆ ಇಟ್ಬಿಡಿ. ಮೇಡಮ್ ನಿಮ್ಗೇನಾದ್ರೂ ಬೇಕಂದ್ರೆ ರಿಸೆಪ್ಷನ್ಗೆ ಕಾಲ್ ಮಾಡಿ. ಓಕೆ. ಸರಿ ಮೇಡಮ್. ಸರ್ ಬನ್ನಿ ಹೋಗೋಣ. ಎಲ್ಲಿಗೋ? ತಿಂಡಿ ತಿಂದು ನರ್ತನ ಮೇಡಮ್ ಹತ್ರ ಡೀಲ್ ಮಾತಾಡ್ಕೊಂಡು ಆಮೇಲೆ ಹೋಗೋಣ. ಇರೋ ಸರ್, ಬೆಳಗ್ಗೆ ಬೆಳಗ್ಗೆ ತಿಂಡಿ ಯಾವನ್ ತಿಂತಾನೆ? ಬನ್ನಿ ಸರ್. ಎಣ್ಣೆ ಮಾತ್ರ ಬೆಳ್ಕರಿಯಕ್ ಮುಂಚೆನೆ ಹಾಕೊಂಡ್ಬಿಡ್ಬೋದಾ? ಸರ್ ಅದು ಬೇರೆ ಇದು ಬೇರೆ ಸರ್. ಯಾವ ಕರ್ಮನೂ ನಿಂದು. ಸರ್ ಎಣ್ಣೆ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡಿ ನೀವು. ಸರ್ ಬನ್ನಿ ಹೋಗೋಣ. ನೋಡಪ್ಪ, ನನಗಂತೂ ವಿಪರೀತ ಹೊಟ್ಟೆ ಹಸಿತಾ ಇದೆ. ನಾನು ತಿಂಡಿ ತಿಂದೆ ಆಚೆ ಬರೋದು. ಆಯ್ತು ಬನ್ನಿ ಸರ್. ಸರ್ ನೀವು ಕಾಡೊಳಗೆ ಕರ್ಕೊಂಡು ಹೋಗಿ ಎಣ್ಣೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್. ಹೇಳಿದ್ನಪ್ಪ. ಅದು ನಿಧಾನವಾಗಿ ಕಿಕ್ ಕೊಡುತ್ತಾ ಅಥವಾ ಫಾಸ್ಟ್ ಆಗಿ ಕಿಕ್ ಕೊಡುತ್ತಾ? ನಿಧಾನವಾಗಿ ಕೊಡುತ್ತೆ. ಮತ್ತೆ ನೀವು ನನ್ನ ಜೊತೆ ಕುತ್ಕೊಂಡು ಒಂದು ಸೆಟ್ಟಿಂಗ್ ಹಾಕ್ಬೋದಲ್ಲ ಸರ್? ಮುಚ್ಕೊಂಡ್ ಬಾರಲೇ ಸರ್. ನೀವು ನನ್ನ ಜೊತೆ ಬಾರ, ಕಂಪ್ನಿ ಬಾರ. ಅಂತಂದ್ರೆ